ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಕ್ಕಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇಲ್ಲಿ ಏನ್ ಮಾಡ್ತಾ ಇದ್ದೀನಪ್ಪ ಇದು ಅಂತ ಇದ್ದೀರಾ? ಇವತ್ತು ನಾನು ಪಾಯಸ ಮಾಡ್ತಾ ಇದ್ದೀನಿ. ಗೋಧಿ ಪಾಯಸ ಮಾಡಿಡೋದು ಶುಗರ್ದವರಿಗೆ. ಶುಗರ್ ಬೆಲ್ಲ ಹಾಕಿ ನಾನು ಇಲ್ಲಿ ಗೋಧಿ ಪಾಯಸ ಮಾಡ್ತಾ ಇದ್ದೀನಿ. ತುಪ್ಪ ಅದು ಏನು ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ, ಹೇಗಾಗಿದೆ ಅಂತ ಹೇಳಿ ಮುಂದೆ ನೋಡ್ತಾ ಬನ್ನಿ. ನಿಮ್ಗೆ ಇಷ್ಟ ಆದ್ರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ವಿಡಿಯೋ ನೋಡಿ ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ. ಇಲ್ಲಿ ನೋಡಿ, ಹಾಲು ಬೇಕಾದರೆ ಯೂಸ್ ಮಾಡ್ಬೋದು, ಬೇಡಾದರೆ ಬಿಡ್ಬೋದು. ಇದು ಶುಗರ್ದವರಿಗೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಏನೇನು ಹಾಕಿದ್ದೇನೆ ಪಾಯಸಕ್ಕೆ ಅಂಥೇಳಿ ನೋಡಿ ಬನ್ನಿ. ನಾನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಶುಗರ್ದವರಿಗೋಸ್ಕರನೇ ಮಾಡಿದ್ದೇನೆ. ತುಂಬ ದಿನ ಇಟ್ಟರು ಹಾಳಾಗಲ್ಲ ಇದು. ನೋಡಿ, ಇಲ್ಲಿ ನಾನೀಗ ಗೋಧಿ ಪಾಯಸ ಮಾಡಲಿಕ್ಕೆ 1/4 kg ಅಷ್ಟು ಇಲ್ಲಿ ನಾನು ಗೋಧಿ ಒಡೆದಿರ್ತಾರೆ ನೋಡಿ, ಒಂದರಲ್ಲಿ 2 ಭಾಗ ಆಗಿರುವಂತ ಗೋಧಿ ಹುಗ್ಗಿ ಮಾಡಲಿಕ್ಕೆ ತಗೊಂಡಿರುವಂತ 1/4 kg ಅಷ್ಟು ಗೋಧಿ ಇದು. ಈಗ ಇದನ್ನ ಏನ್ ಮಾಡ್ತೀನಿ ನಾನಂದ್ರೆ ಕುಕ್ಕರ್ಗೆ ಹಾಕೋತೀನಿ. ನೋಡಿ, 1/4 kg ಅಷ್ಟು ಇದೆ ಅದು. ಅದಕ್ಕೆ 1 ಗ್ಲಾಸ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇದು ನಾನೀಗ ಕ್ಲೀನ್ ಮಾಡಿ ತೊಳ್ಕೊಂಡ್ಬರ್ತೇನೆ. ಯಾಕಂದ್ರೆ ನಾವು ಗಾಳಿಸಿರ್ತೀವಿ, ಆದ್ರೂ ಕೂಡ ಸ್ವಲ್ಪ ತೊಳಿಬೇಕು, ಚೆನ್ನಾಗಿರುತ್ತೆ. ನಾನೀಗ ಇದನ್ನ ಕ್ಲೀನ್ ಮಾಡಿ ತೊಳ್ಕೊಂಡ್ಬರ್ತೇನೆ. ನೋಡಿ, ಇಲ್ಲಿ ತೊಳೆದಿಟ್ಟಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ತೇನೆ, ಈಗ 1 ಚರಿಗೆ ಅಷ್ಟು ನೀರನ್ನ ಸೇರಿಸಿ ಇದನ್ನ 3 ವಿಜಿಲ್ ಬರೆಸ್ಕೋತೇನೆ. ಕುಕ್ಕರಲ್ಲಿ 3 ವಿಜಿಲ್ ಕುದಿಬೇಕಿದು. ಅಂದ್ರೆ 3 ವಿಜಿಲ್ ನಮಗೆ ಕರೆಕ್ಟ್ ಆಗಿ ಕುದ್ದಿರುತ್ತೆ ಅಷ್ಟರಲ್ಲಿ. ನೋಡಿ, ಇಲ್ಲಿ 3 ವಿಜಿಲ್ ಈಗ ಕುದ್ದಿದೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟ್ 1 ಚರಿಗೆ ನೀರು ಕೂಡ ಆಗಿದೆ ನಂದು, ಸರಿಯಾಗಿದೆ. ಈಗ ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ಒಂದು ಬೊಗಣಿಗೆ ಹಾಕೊಂಡ್ಬಿಡ್ತೇನೆ. ಇದನ್ನ ನಾನೀಗ ಎಲ್ಲವನ್ನು ಒಂದು ಬೊಗಣಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಇದು ಕೂಡ ಕುದಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನೀಗ ಬೊಗಣಿಗೆ ತಗೊಂಡು ಬೊಗಣಿಗೆ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಶುಗರ್ದವರಿಗೆಲ್ಲ ಒಳ್ಳೆಯದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ, ತುಪ್ಪ ಯೂಸ್ ಮಾಡಿಲ್ಲ, ಏನೊಂದು ಯೂಸ್ ಮಾಡಿಲ್ಲ. ನಾನಿಲ್ಲಿ ಶುಗರ್ ಬೆಲ್ಲ ಕೂಡ ತಗೊಂಡಿದ್ದೀನಿ. ನೋಡಿ, ಶುಗರ್ದವ್ರದ್ದು ಬೆಲ್ಲ ಸಿಗುತ್ತೆ ನೋಡಿ, ಈಗ ಆರ್ಗ್ಯಾನಿಕ್ ಅಂತೇಳಿ ಒಳ್ಳೆ ಬೆಲ್ಲ. ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ಇಲ್ಲಿ ಮೊದಲಿಗೆ ಬೆಲ್ಲನ ಪಾಕ ಮಾಡ್ಕೋತೀನಿ. ಪಾಕ ಅಂತ ಅನ್ನೋಕ್ಕಿಂತ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಕಸ ಕಡ್ಡಿ ಎಲ್ಲ ಇರೋದ್ರಿಂದ ನಾವು ಇಲ್ಲಿ ನೀರ್ ಹಾಕಿ ಸ್ವಲ್ಪ ಕುದಿಸ್ಕೊಂಡಿದ್ದೇನೆ ಬೆಲ್ಲ ಕರಗುವವರೆಗೆ. ಈಗ ನಾನಿಲ್ಲಿ ಬೇಯಿಸಿಟ್ಟಿರುವಂತ ಗೋಧಿಗೆ ಸೋದಿಸ್ಕೊಂಡು ಅದನ್ನ ನೀರ ಹಾಕ್ತಾ ಇದ್ದೀನಿ, ಬೆಲ್ಲದ ನೀರನ್ನ. ನೋಡಿ, ಬೆಲ್ಲದ ನೀರು ಯಾವಾಗ್ಲೂ ಸೋದಿಸ್ಕೋಬೇಕು. ಹೋಳಿಗೆಗೆ ಮಾತ್ರ ಸೋದಿಸ್ಲಿಕ್ಕೆ ಆಗುದಿಲ್ಲ, ಪ್ರತಿಯೊಂದು ಎಲ್ಲದಕ್ಕೂ ಸೋದಿಸಿ ಹಾಕ್ಬೇಕಾಗುತ್ತೆ. ನೋಡಿ, ಎಷ್ಟು ಕಸ ಬಂತು ಅದರಲ್ಲಿ. ನಾನಿಲ್ಲಿ 1/4 kg ಅಷ್ಟು ಬೆಲ್ಲ ಸೇರಿಸಿದ್ದೇನೆ. ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ, ಫುಲ್ 1/4 kg ಅಂತೇನಿಲ್ಲ. ತುಂಬಾ ಸ್ವೀಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನ ಒಂದ್ಸತಿ ಇಲ್ಲೇ ಕೈಯಿಂದ ನಾನು ಕೆಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಇಟ್ಟು ಒಂದು 4 ರಿಂದ 5 ನಿಮಿಷದವರೆಗೆ ಇದನ್ನ ನಾನು ಚೆನ್ನಾಗಿ ಕುದಿಸ್ಕೋತೇನೆ. ಚೆನ್ನಾಗಿ ಇದು ಬೆಲ್ಲ ಮತ್ತೆ ಗೋಧಿ ಹೊಂದ್ಕೋಬೇಕು ನಮ್ಗೆ ಆ ತರ. ಅದರಲ್ಲಿ ಅದು ಗೋಧಿ ಕಣ್ಣೆ ಇದೆ ಅಂತೇಳಿ ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಕುದೀತಾ ಕುದೀತಾ ತಾನಾಗೆ ಬಿಡ್ತಾ ಹೋಗುತ್ತೆ ಎಲ್ಲ. ನೋಡಿ, ಇಲ್ಲಿ 4 ರಿಂದ 5 ನಿಮಿಷ ಈಗ ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ಲ. ಈ ತರ ನಾವು ಇದನ್ನ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತೆ ಅದು ಒಳ್ಳೇದು. ನಾನಿಲ್ಲಿ ಶೇಂಗಾ ಹಾಕಿದ್ದೇನೆ. ಶೇಂಗಾ ಪಾಯಸಕ್ಕಂತ ಯಾರು ಹಾಕಲ್ಲ ಫ್ರೆಂಡ್ಸ್. ಉತ್ತರ ಕರ್ನಾಟಕ ಸೈಡು ಮುಂಚೆ ಗೋಡಂಬಿ, ಒಣ ದ್ರಾಕ್ಷಿ ಯಾವುದು ಸಿಕ್ತಿರ್ಲಿಲ್ಲ. ಸಿಕ್ಕರು ಸಹ ಅವರು ತರ್ತಿರ್ಲಿಲ್ಲ. ಹಾಗಾಗಿ ಶೇಂಗಾ ಹಾಕ್ತಿದ್ರು. ಶೇಂಗಾ ಹಾಕಿ ಮತ್ತೆ ಉತ್ತತ್ತಿ ಹಾಕ್ತಿದ್ರು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು. ನಾನು ಅದಕ್ಕೆ ನಿಮ್ಗೆ ಶೇಂಗಾ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಶೇಂಗಾ ಕೂಡ ಹಾಕಿದ್ದೇನೆ. ಶೇಂಗಾ ಒಂದು 5 ನಿಮಿಷದವರೆಗೂ ಕುದಿಬೇಕು ಸ್ಲೋ ಉರಿಯಲ್ಲಿ. ಶೇಂಗಾ ಅದು ಚೆನ್ನಾಗಿ ಕುದಿಬೇಕಲ್ಲ, ಇಲ್ಲಾಂದ್ರೆ ಗಟ್ಟಿಯಾಗಿ ಉಳಿಯುತ್ತೆ. 5 ನಿಮಿಷಕ್ಕೆ ಕುದ ನಂತರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಗೋಡಂಬಿ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಗೇರು ಬೀಜನ ಸಣ್ಣದಾಗಿ ತುಂಡು ಮಾಡಿ ಅದನ್ನ ಹಾಕಿದ್ಮೇಲೆ 1-2 ನಿಮಿಷ ಕುದಿಸ್ಕೊತೇನೆ. ಮತ್ತೆ 1-2 ನಿಮಿಷ ಇಲ್ಲಿ ಕುದಿಸ್ತಾ ಇದ್ದೀನಿ. ನೋಡಿ, ಈಗ 1-2 ನಿಮಿಷ ಇದನ್ನ ಕುದಿಸ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ಕುದಿಯುವಾಗ್ಲೇನೆ. ಯಾಕೆ ಗೊತ್ತಾ, ಇದನ್ನ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇಲ್ಲ. ಯಾಕಂದ್ರೆ ಮುಂಚೆ ತುಪ್ಪದಲ್ಲಿ ಯಾರು ಅಷ್ಟು ತುಪ್ಪ ಯೂಸ್ ಮಾಡ್ತಿರ್ಲಿಲ್ಲ ಈ ತರ ಅಡಿಗೆಗೆ. ಮೇಲ್ಗಡೆನೆ ಹಾಕೊಂಡ್ ತಿಂತಿದ್ರಲ್ಲ, ನಾನು ಅದೇ ರೀತಿ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ತುಪ್ಪದಲ್ಲಿ ಶೇಂಗಾ, ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ ಫ್ರೈ ಮಾಡಿ ಕೂಡ ಹಾಕ್ಬೋದಾಗಿತ್ತು. ನಿಮ್ಗೆ ಇಷ್ಟ ಅಂದ್ರೆ ಹಾಕೊಳ್ಳಿ. ನಾನು ಇಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ಈಗ ಇದನ್ನ ಹಾಕಿದ್ಮೇಲೆ ಕೂಡ ನಾನು ಇಲ್ಲಿ 1-2 ರಿಂದ 3 ನಿಮಿಷ ಕುದಿಸ್ಕೋತೇನೆ. ಇದನ್ನ ಕುದ ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಚೂರು ಉಪ್ಪನ್ನೇ ಆ್ಯಡ್ ಮಾಡಿದ್ದೀನಿ. ಉಪ್ಪು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದ್ರೆ ಸ್ವೀಟ್ ಇರುತ್ತೆ. ಫುಲ್ ಸ್ವೀಟ್ ಆದ್ರೆ ಒಂದು ಚೂರು ಉಪ್ಪು ಹಾಕಿದ್ರೆ ಅದು ಸರಿ ಆಗುತ್ತೆ. ಸ್ವೀಟಿಗೆ ಒಂದು ಚೂರು ಉಪ್ಪಿರಬೇಕು, ಚೆನ್ನಾಗಿರುತ್ತೆ.
ಅದಕ್ಕಾಗಿ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಹುಡಿ ಇಷ್ಟೊಂದು ಹಾಕ್ತಾ ಇದ್ರಪ್ಪ ಅಂತ ಅನ್ಕೋಬೇಡಿ. ಇಲ್ಲಿ ನಾನು ಏಲಕ್ಕಿ ತಂದು ಅದರಲ್ಲಿ ಸಕ್ಕರೆ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಏಲಕ್ಕಿ ಹುಡಿ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಸಕ್ಕರೆ ಹೋಗಿರುತ್ತೆ ಅಂತೇಳಿ ಈಗ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಪಾಯಸನ ಇದು ಶುಗರ್ದವ್ರಿಗಂತೂ ಇನ್ನೂ ಒಳ್ಳೇದು ನೋಡಿ. ಮತ್ತೆ ಫ್ರೆಂಡ್ಸ, ಇನ್ನೊಂದು ಏನು ಗೊತ್ತಾ, ನೀವು 4 ರಿಂದ 5 ದಿನ ಆದ್ರೂ ಇಟ್ಕೊಂಡು ತಿನ್ಬೋದು ಇದನ್ನ. ಯಾಕೆ ಗೊತ್ತಾ, ಹೊರಗಡೆನೆ ಇಡಿ, ಫ್ರಿಜ್ಜಲ್ಲಿ ಇಡುವಂತ ಅವಶ್ಯಕತೆ ಇರಲ್ಲ. ಹೊರಗಡೆನೆ ಇಟ್ಟು ತಿನ್ಬೋದು. ಬೇಕಾದ್ರೆ ಇದಕ್ಕೆ ನೀವು ಹಾಲು ಕೂಡ ಹಾಕಿಟ್ರೆ ಹಾಲು ಬೇಗ ಹಾಳಾಗುತ್ತೆ. ನಾನು ಇಲ್ಲಿ ಇದಕ್ಕೆ ಪಾಯಸಕ್ಕೆ ಹಾಲು ಹಾಕ್ತಾ ಇಲ್ಲ. ನಿಮಗೆ ಎಷ್ಟು ತಿನ್ನುವಾಗ ಬೇಕು ನೋಡಿ ಅಷ್ಟು ಹಾಲು ಹಾಕಿ ನೀವು ಕುದಿಸ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದ್ರೆ ಮೇಲ್ಗಡೆ ಹಾಲು ಹಾಕೊಂಡು ತಿನ್ಬೋದು. ಹೀಗೇನೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಗುಳ್ಳ ಪದಾರ್ಥ ಮಾಡಿದ್ರೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ನಾವು ಸಕ್ಕರೆ ಹಾಕಿ ಎಲ್ಲ ಪಾಯಸ ಮಾಡೋಕ್ಕಿಂತ ಹಾಗೆ ಮಾಡಿ ತಿನ್ಬೋದು. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿಪ್ಪ ಅಂದ್ರೆ, ಒಂದು ಪಾತ್ರೆಗೆ ನಾನು ಸ್ವಲ್ಪ ಪಾಯಸನ ತಕೋತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಸ್ವಲ್ಪ ನಿಮಗೆ ಹಾಲು ಹಾಕಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ತಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಹೀಗೆ ತಿನ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ನಾನು ತಕೊಂಡು ಸ್ವಲ್ಪ ಇದಕ್ಕೆ ಹಾಲು ಹಾಕಿ ತೋರಿಸ್ತೇನೆ ನಿಮಗೆ. ಎಷ್ಟು ಹಾಲು ಬೇಕು ನೋಡಿ ಅಷ್ಟು ಹಾಲು ಹಾಕಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 1 ಬೌಲ್ನಷ್ಟು ಇಲ್ಲಿ ಪಾಯಸ ತಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡ್ತೇನೆ. ಜಾಸ್ತಿ ಬಿಸಿ ಮಾಡ್ಲಿಕ್ಕೆ ಹೋದ್ರೆ ಹಾಲು ಒಡೆದ್ಬಿಡುತ್ತೆ. ಜಾಸ್ತಿ ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟೇ ಬಿಟ್ಬಿಡಿ. ನೋಡಿ, ಈಗ ನಮಗೆ ಪಾಯಸ ರೆಡಿ ಆಯ್ತು. ಶುಗರ್ದವ್ರದ್ದು ತುಂಬಾ ಟೇಸ್ಟ್ ಆಗಿರುತ್ತೆ. ಶುಗರ್ದವ್ರು ಅಷ್ಟೇ ಬಿಡ್ರಿ, ಈಗ ಎಲ್ಲರಿಗೂ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೇದಿದು. ಇಲ್ಲಿ ನಿಮಗೆ ಹಾಲು ಬೇಕಾದ್ರೆ ಯೂಸ್ ಮಾಡಿ, ಬೇಡಾದ್ರೆ ಬಿಡಿ. ಇದರಲ್ಲಿ ತುಪ್ಪ ಬೆಣ್ಣೆ ಇಲ್ಲ, ಏನೊಂದು ಯೂಸ್ ಮಾಡಿಲ್ಲ. ಈ ತರ ಆಗಿದೆ ನಮ್ಮ ಪಾಯಸ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹಾಗೆ ಬಿಡೋಡಿ, ಒಂದು ಲೈಕ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹಾಗೆ ಬಿಡೋಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೊಳಿಕ್ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಪಾಯಸ ಹೇಗೆ ಬಂದಿದೆ ಅಂತ ಹೇಳಿ.